ಸಮಾಜದಲ್ಲಿ ಮೂಢನಂಬಿಕೆಗಳನ್ನು ಹೋಗಲಾಡಿಸುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಪೀಠಿಕೆ. ಮೂಢನಂಬಿಕೆಗಳು ಸಮಾಜದಲ್ಲಿ ಅನೇಕ ವರ್ಷಗಳಿಂದ ಪತ್ತೆಯಾಗಿವೆ. ಅವು ಕೇವಲ ವೈಜ್ಞಾನಿಕವಾಗಿ ವೈಖರಿಯಲ್ಲದೆ ಸಮಾಜದ ತಾತ್ವಿಕ, ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಮನೋಭಾವನೆಗಳನ್ನು ಆಧರಿಸಿವೆ. ಇವು ಸಮಾಜದಲ್ಲಿ ತಪ್ಪು ಬೋಧನೆಗಳನ್ನು ಉಂಟುಮಾಡಿದರೆ, ವಿವಿಧ ರೀತಿಯ ಭಯ, ಹಿಂಸಾತ್ಮಕತೆ ಮತ್ತು ಜಾತಿ ಭೇದವನ್ನು ಪ್ರೋತ್ಸಾಹಿಸುತ್ತವೆ. ಅದಕ್ಕೆ ಸಮಾಧಾನವನ್ನು ತರಲು, ಸಾಮಾಜಿಕ ಬದಲಾವಣೆಗಳನ್ನು ಸಾಧಿಸಲು ವಿದ್ಯಾರ್ಥಿಗಳು ಪ್ರಮುಖ ಪಾತ್ರವನ್ನು ವಹಿಸಬಹುದು. ವಿಷಯವ ವಿವರಣೆ 1. ಜ್ಞಾನ ಮತ್ತು ವಿವೇಕದ ಪ್ರಚಾರ. ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದ ಮೂಲಕ ಸಮಾಜದಲ್ಲಿ ಜ್ಞಾನವನ್ನು ಹಂಚಿಕೊಳ್ಳಬಹುದು. ಮೂಢನಂಬಿಕೆಗಳು ಸಾಮಾನ್ಯವಾಗಿ ಜ್ಞಾನದ ಕೊರತೆ, ತಪ್ಪು ಕಲ್ಪನೆಗಳು ಮತ್ತು ಅವಧಿಯ ಕಲ್ಪನೆಯುಂಟು ಮಾಡಿದ ಪರಿಣಾಮಗಳಾಗಿವೆ. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಸಮಯದಲ್ಲಿ ವೈಜ್ಞಾನಿಕ ವಿಧಾನಗಳು ಮತ್ತು ವಿವೇಕವನ್ನು ಬಳಸಿಕೊಂಡು ಸಾಮಾಜಿಕ ಚರ್ಚೆಗಳಲ್ಲಿ ಭಾಗವಹಿಸಿ ಜನರಲ್ಲಿ ಮೂಢನಂಬಿಕೆಗಳನ್ನು ಪ್ರಶ್ನಿಸಬಹುದು. ಸರಿಯಾದ ಜ್ಞಾನ ಹಾಗೂ ವಿವೇಕದ ಮೂಲಕ ಅವರು ತಪ್ಪು ನಂಬಿಕೆಗಳ ವಿರುದ್ಧ ಪ್ರತಿಭಟಿಸಲು ಮತ್ತು ಅವುಗಳನ್ನು ಪ್ರಶ್ನಿಸಲು ಸಾಧ್ಯವಾಗುತ್ತದೆ. 2. ವಿಚಾರಶಕ್ತಿ ಮತ್ತು ಲಾಜಿಕ್ ಬಳಕೆ. ವಿದ್ಯಾರ್ಥಿಗಳಲ್ಲಿ ತಮ್ಮ ವೈಯಕ್ತಿಕ ವಿವೇಕ ಮತ್ತು ವಿಚಾರಶಕ್ತಿ ಹೆಚ್ಚಳವಾಗಿರುತ್ತದೆ. ಅವರು ಲಾಜಿಕ್ ಮತ್ತು ವೈಜ್ಞಾನಿಕ ವಿಚಾರಗಳನ್ನು ಅನುಸರಿಸುವ ಮೂಲಕ ಸಮಾಜದಲ್ಲಿ ಹರಡುವ ಮೂಢನಂಬಿಕೆಗಳನ್ನು ಚೆನ್ನಾಗಿ ವಿಮರ್ಶಿಸಬಹುದು. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಸರಿಯಾದ ವಿಚಾರಗಳನ್ನು ಆಯ್ಕೆ ಮಾಡಿ ಇತರರಿಗೆ ಈ ಪ್ರಕ್ರಿಯೆಯ ಬಗ್ಗೆ ತಿಳಿಸಬಹುದು. ಉದಾಹರಣೆಗೆ, ಕೆಲವು ಮೂಢನಂಬಿಕೆಗಳು ಕೇವಲ ನಂಬಿಕೆಗಳ ಆಧಾರದ ಮೇಲೆ ನಿರ್ಮಿತವಾಗಿವೆ, ಆದರೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಅವುಗಳನ್ನು ಪ್ರಶ್ನಿಸಬಹುದು. 3. ಸಮಾಜದಲ್ಲಿ ಜಾಗೃತಿ ಮೂಡಿಸುವುದು. ವಿದ್ಯಾರ್ಥಿಗಳು ಸಮುದಾಯದಲ್ಲಿ, ಶಾಲಾ ಹಾಗೂ ಕಾಲೇಜು ಪ್ರಾಂಗಣದಲ್ಲಿ ಜನರಲ್ಲಿ ಮೂಢನಂಬಿಕೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಬಹುದು. ಕಾರ್ಯಕ್ರಮಗಳು, ವರ್ಕ್ಶಾಪ್ಗಳು ಹಾಗೂ ಅಂತರಕ್ಷೇಪಣೆಗಳ ಮೂಲಕ ಅರಿವನ್ನು ಹರಡಬಹುದು. ಅವರು ತಮ್ಮ ಸ್ಫೂರ್ತಿದಾಯಕ ಉದಾಹರಣೆಗಳ ಮೂಲಕ ಮೂಢನಂಬಿಕೆಗಳ ವಿರುದ್ಧ ಜನರಲ್ಲಿ ಅರಿವು ಹುಟ್ಟಿಸಬಹುದು. 4. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಅಂಶಗಳ ಕುರಿತು ವಿವರಣೆ. ನಮ್ಮ ಸಮಾಜದಲ್ಲಿ ಮೂಢನಂಬಿಕೆಗಳು ಅಲಕ್ಷಿತವಾಗಿ ಧಾರ್ಮಿಕ ನಂಬಿಕೆಗಳು ಹಾಗೂ ಕಲೆಕಟ್ಟಿದ ಸಾಂಸ್ಕೃತಿಕ ಆಚರಣೆಯ ಮೂಲಕ ಹರಡುತ್ತವೆ. ಕೆಲವೊಮ್ಮೆ ಇದಕ್ಕೆ ದೈವಿಕ ಅಥವಾ ಪೌರಾಣಿಕ ಅರ್ಥಗಳನ್ನು ನೀಡಲಾಗುತ್ತದೆ. ವಿದ್ಯಾರ್ಥಿಗಳು ಈ ನಂಬಿಕೆಗಳನ್ನು ಪ್ರಶ್ನಿಸಲು ಧೈರ್ಯವನ್ನು ಹೊಂದಿದ್ದಾರೆ. ಅವರು ತಮ್ಮ ಶಿಕ್ಷಣದ ಮೂಲಕ ವೈಜ್ಞಾನಿಕ ದೃಷ್ಟಿಯಿಂದ ಚರ್ಚೆಗಳನ್ನು ಪ್ರಾರಂಭಿಸಬಹುದು ಮತ್ತು ಇತರರಿಗೆ ತಪ್ಪು ನಂಬಿಕೆಗಳ ವಿರುದ್ಧ ಶ್ರದ್ಧೆಯಿಂದ ಚಿಂತನೆ ಮಾಡಲು ಪ್ರೇರೇಪಿಸಬಹುದು. 5. ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ. ವಿದ್ಯಾರ್ಥಿಗಳು ತಮ್ಮ ವ್ಯಕ್ತಿತ್ವವನ್ನು ಸಮಾಜದ ಒಳಿತಿಗಾಗಿ ಬಳಸಬಹುದು. ಅವರು ಸಮುದಾಯದಲ್ಲಿನ ವೈಯಕ್ತಿಕ ಅಥವಾ ಸಾರ್ವಜನಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಜನರಲ್ಲಿ ಮೂಢನಂಬಿಕೆಗಳ ಬಗ್ಗೆ ಜ್ಞಾನವನ್ನು ಹಂಚಬಹುದು. ಜೊತೆಗೆ ಅವರು ಸಮುದಾಯದಲ್ಲಿ ಮಾನವೀಯ ಪರಂಪರೆಗಳನ್ನು ಮತ್ತು ಜಾತ್ಯತೀತತೆಯನ್ನು ಬೆಳೆಸಲು ಶ್ರಮಿಸಬಹುದು. ಇಂತಹ ಕಾರ್ಯಗಳನ್ನು ಮಾಡುವುದು ಮತ್ತು ವ್ಯಕ್ತಿತ್ವ ಗುರಿಗಳ ನಿರ್ವಹಣೆ ಇನ್ನಿತರರಿಗೆ ಪ್ರೇರಣೆಯಾದ ಮಾದರಿಯಾಗುವಂತೆಯೂ ಸಹಕಾರಿಯಾಗುತ್ತದೆ. 6. ಪರಿಪೂರ್ಣ ಜಾಗೃತಿ ಮೂಡಿಸಲು ಒತ್ತಾಯ. ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದಿಂದ ಅಗತ್ಯವಿಲ್ಲದ ಭಯಗಳನ್ನು, ದೈವಿಕ ಧರ್ಮಗಳನ್ನು ಮತ್ತು ಕಾಲಾತೀತ ನಂಬಿಕೆಗಳನ್ನು ಸರಿಯಾಗಿ ಪ್ರಶ್ನಿಸಬಹುದು. ಅಧ್ಯಯನದ ಮೂಲಕ ಇವರು ಎಂಥ ಮಾರ್ಗಗಳನ್ನು ಅನುಸರಿಸಬೇಕು ಎಂಬುದನ್ನು ಸಾಂಸ್ಕೃತಿಕ ಚಿಂತನೆಗಳು, ಶಿಕ್ಷಣ ವ್ಯವಸ್ಥೆ ಮತ್ತು ಜಾಗೃತಿಯ ಮೂಲಕ ಜನರ ಮನಸ್ಸಿನಲ್ಲಿ ಒತ್ತಾಯ ಮಾಡಬಹುದು. ಬದಲಾವಣೆಯನ್ನು ತರಲು ಶಕ್ತಿಯುತ ಪ್ರೇರಣೆಯಾದ ಮಾದರಿಯಾಗಬಹುದು. ಉಪಸಂಹಾರ. ಮೂಢನಂಬಿಕೆಗಳನ್ನು ಹೋಗಲಾಡಿಸುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅಮೂಲ್ಯವಾಗಿದೆ. ಅವರ ಜ್ಞಾನ, ವಿಚಾರಶಕ್ತಿ ಮತ್ತು ವೈಜ್ಞಾನಿಕ ದೃಷ್ಟಿಕೋನವು ಸಮಾಜವನ್ನು ಉತ್ತಮ ಮಾರ್ಗದಲ್ಲಿ ಬೆಳೆಸಲು ಹತ್ತಿರದ ದಾರಿ ನೀಡುತ್ತದೆ. ಅವರು ತಮ್ಮ ಪಠ್ಯ ಶಿಕ್ಷಣ, ಸಂಸ್ಕೃತಿ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮೂಲಕ ಸಮುದಾಯದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಶಕ್ತಿಯುತ ಪ್ರೇರಣೆಯಾದ ಮಾದರಿಯಾಗಬಹುದು.